ಎಲ್ರಿಗೂ ನಮಸ್ಕಾರ. ಶ್ರೀ 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 ಪ್ರಕಾಶ್ನಾಥ್ ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರ. ನಾನು ಯಾವುದೇ ಸಿನಿಮಾ, ಯಾವುದೇ ಹಾಡು, ಏನೇ ಬಂದ್ರೂ ಸ್ವಾಮಿಗಳು ಫಸ್ಟು ಶುಭ ಕೋರಿ ಹಾರೈಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ವಿಷಯ ನನಗೇನಿಲ್ಲ. ಬಹಳ ಖುಷಿ ಆಗುತ್ತೆ ಅವ್ರು ಯಾವುದೇ ಒಂದು ಸಿನಿಮಾದ ಕಂಟೆಂಟ್ ನೋಡಿ ಅವ್ರು ಫೋನ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಹಾಗೆ ಗ್ಯಾರಂಟಿ ನ್ಯೂಸ್ ಅವ್ರಿಗೆ, ನನ್ನ ಕರೆದಿದ್ದಕ್ಕೆ ಶಿವಸ್ವಾಮಿ ಅವ್ರಿಗೆ, ಲಕ್ಷ್ಮೀನಾರಾಯಣ ಅವ್ರಿಗೆ, ಹಾಗೆ ಸ್ವಾಮಿಗಳಿಗೆ ಎಲ್ರಿಗೂ ಧನ್ಯವಾದಗಳು. ಬಹಳ ಖುಷಿ ಆಗ್ತಾ ಇದೆ. ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ಸ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಯಾರ್ಯಾರು ನಮ್ಮ ಸಮಾಜದಲ್ಲಿ ಬಹಳ ಉನ್ನತ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಇವತ್ತು ಗುರುತಿಸಿ ಅವ್ರಿಗೊಂದು ಅವಾರ್ಡ್ ಕೊಡೋದು ಬಹಳ ಖುಷಿ ವಿಚಾರ. ಯಾಕಂದರೆ ಅವ್ರಿಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಆಗುತ್ತೆ. ಅದರಿಂದ ಅವ್ರು ಇನ್ನೂ ಬಹಳ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನನಗೆ ಗ್ಯಾರಂಟಿ ನ್ಯೂಸ್ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಖುಷಿ ವಿಚಾರ ಏನಾಗುತ್ತೆ ಅಂದರೆ ಫ್ರಂಟ್ ಲೈನಲ್ಲಿ ಅಷ್ಟು ಜನ ಹೆಣ್ಮಕ್ಳು ಕಾಣಿಸ್ಕೊತಾರೆ. ಅದು ಬಹಳ ಖುಷಿ ವಿಚಾರ ಆಗುತ್ತೆ. ಯಾವುದೇ ನ್ಯೂಸ್ ಚಾನಲ್ಗೆ ಹೋದ್ರೂ ಇರ್ತಾರೆ, ಬಟ್ ಇಷ್ಟು ಫ್ರಂಟ್ ಲೈನಲ್ಲಿ ಹೀಗೆ ನಿಂತ್ಕೊಂಡು ಒಂದು ಕಾರ್ಯಕ್ರಮ ನಡೆಸೋದಾಗಿರ್ಬೋದು, ಅದನ್ನ ಅಷ್ಟು ಚೆನ್ನಾಗಿ ನಡೆಸೋದಾಗಿರ್ಬೋದು. ಯಾವಾಗಲೂ ಒಂದು ನ್ಯೂಸ್ ಚಾನಲ್ ಅಂತ ಬಂದಾಗ ಹೆಣ್ಮಕ್ಳನ್ನ ಸಿನಿಮಾ ಅದೊಂದು ಕ್ಯಾಟಗರಿಗೆ ಇಟ್ಟಿರ್ತಾರೆ, ಬಟ್ ಇಲ್ಲಿ ಪ್ರತಿ ಒಂದು ಸೆಗ್ಮೆಂಟಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ. ನಾನು ಸಿನಿಮಾ ಇಂಡಸ್ಟ್ರಿ ಆದವಳಿಂದ ಬಹಳ ಬೇಗ ಯಾರಾದರೂ ಕೆಂಪೇಗೌಡರ ಮೇಲೆ ಒಂದು ಸಿನಿಮಾ ಮಾಡಿ ಅಂದರೆ ಇಡೀ ರಾಜ್ಯಕ್ಕೆ ಎಲ್ರಿಗೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಎಲ್ರಿಗೂ ದೇಶದಾದ್ಯಂತ ಎಲ್ರಿಗೂ ಬೆಂಗಳೂರನ್ನ ಯಾರು ಕಟ್ಟಿದ್ರು ಎಲ್ಲ ಬೇರೆ ಬೇರೆ ಕಡೆಯಿಂದ, ರಾಜ್ಯದಿಂದ, ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ ಜನ. ಬಟ್ ಆ ಊರನ್ನ ಕಟ್ಟಿದಂಥ ವ್ಯಕ್ತಿ ಬಗ್ಗೆ ಇವತ್ತಿನ್ನೂ ನಾವು ಒಂದು ಸಿನಿಮಾ ಮಾಡೋಕ್ಕಾಗಿಲ್ಲ ಅಂತ ಒಂದು ಬೇಸರ ಇದೆ. ಅದು ಅತಿ ಬೇಗ ಅತಿ ಶೀಘ್ರದಲ್ಲಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಇವತ್ತು ಪ್ರಶಸ್ತಿ ಗೆದ್ದಂಥ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಹೀಗೆ ಒಳ್ಳೆ ಕೆಲಸ ಮಾಡ್ತಾ ಇರಿ. ಗ್ಯಾರಂಟಿ ನ್ಯೂಸ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ಇನ್ನೂ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ಇನ್ನೂ ಜಾಸ್ತಿ ಜನರನ್ನು ಗುರುತಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.